ವಾಸವಿ ಜ್ಞಾನಪೀಠ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಈ ವರ್ಷದ ಗ್ರ್ಯಾಜುಯೇಷನ್ ಡೇನ ಇವತ್ತು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಸುಮಾರು 300-350 ಜನ ವಿದ್ಯಾರ್ಥಿಗಳು ಇವತ್ತು ಡಿಗ್ರಿ ಹೊಂದಿ ಸಮಾಜಕ್ಕೆ ಹೊರಗಡೆ ಹೋಗ್ತಾ ಇದ್ದಾರೆ. ಅಂದರೆ ಕೇವಲ ನಮ್ಮಲ್ಲಿ ಡಿಗ್ರಿ ಮಾತ್ರ ಕೊಡ್ದಿರಾ, ಅವ್ರನ್ನ ಬರೀ ಕೈಯಲ್ಲಿ ಕಳಿಸ್ದಿರಾ ಅವ್ರಿಗೊಂದು ಉದ್ಯೋಗಾವಕಾಶಗಳನ್ನು ಕೊಟ್ಟಿದ್ದೀವಿ. ಈ ವರ್ಷ ಸುಮಾರು 20 ಕಂಪನಿಗಳಿಂದ ಅವರುಗಳಿಗೆ ಉದ್ಯೋಗಾವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಸಂಸ್ಥೆ ಹೇಗೆ ಬೆಳೀತಾ ಇದೆಯೋ ವಿದ್ಯಾರ್ಥಿಗಳ ಸಂಖ್ಯೆನೂ ಹಾಗೆ ಬೆಳೀತಾ ಇದೆ. ವಿದ್ಯಾರ್ಥಿಗಳಿಗೆ ಕೇವಲ ವಿದ್ಯಾರ್ಜನೆ ಅಲ್ದಿರ ಏನಾದರೂ ಅವರ ಜೀವನದ ಮೇಲೆ ಅವರ ಜೀವನ ನಡೆಸ್ಕೊಳ್ಳುವಂತಹ ಒಂದು ಸಂಸ್ಥೆ ಅಂತಂದರೆ ನಮ್ಮ ವಾಸವಿ ಜ್ಞಾನಪೀಠ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ವಿದ್ಯಾರ್ಥಿಗಳಿಗೂ ಅಷ್ಟೇ, ಇವತ್ತು ಅವರು ಏನು ನಮ್ಮಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಕಲ್ತಿದ್ದಾರೆ, ಇಲ್ಲಿ ಕಲಿತು ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜನ್ನು ಕೊಡಲಿ, ಒಂದು ಒಳ್ಳೆಯ ಕೆಲಸಗಳಲ್ಲಿ ಭಾಗವಹಿಸಲಿ, ನಮ್ಮ ದೇಶವನ್ನು ಒಂದು ಒಳ್ಳೆಯ ನಿಟ್ಟಿನಲ್ಲಿ ನಡೆಸುವಂತಹ ವಿದ್ಯಾರ್ಥಿಗಳು ಮುಂದಿನ ಪ್ರಜೆಗಳಾಗೋದ್ರಿಂದ ಅವರ ಜವಾಬ್ದಾರಿ ಇನ್ನೂ ಹೆಚ್ಚಾಗುತ್ತೆ. ಆ ಮಕ್ಕಳಿಗೆ ಇನ್ನೂ ಹೆಚ್ಚಿಗೆ ಒಂದು ಧೈರ್ಯ, ಸ್ಥೈರ್ಯ ಎಲ್ಲವೂ ಈ ಸಂಸ್ಥೆ ಕೊಟ್ಟಿದೆ. ಅದನ್ನು ಒಳ್ಳೆಯತನದಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ವಾಸವಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಡಿಗ್ರಿ ಕಾಲೇಜಿಂದ ಇವತ್ತು ಸುಮಾರು 300ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಗ್ರ್ಯಾಜುಯೇಷನ್ ಡೇನ ಸೆಲೆಬ್ರೇಟ್ ಮಾಡಿ ಅವರ ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಡು ಸಮಾಜಕ್ಕೆ ಹೋಗ್ತಾ ಇರೋದು ನಿಜ. ಆದರೆ ಕೇವಲ ಡಿಗ್ರಿ ಪಡ್ಕೊಂಡು ಅವರು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗ್ತಾರೆ ಅಂತ ನಾನು ನಂಬಿಲ್ಲ. ಡಿಗ್ರಿ ಜೊತೆಗೆ ಅವ್ರು ಬೇಕಾಗಿರೋದು ಒಳ್ಳೆಯ ಮಾನವೀಯ ಮೌಲ್ಯಗಳು. ಅವರು ಡಿಗ್ರಿಯಿಂದ ಮುಂದೆ ಅವರಿಗೆ ಕೆಲಸ, ಸಂಬಳ ಇದೆಲ್ಲ ನಿತ್ಯ ಇದ್ದಿದ್ದೆ. ಆದರೆ ಕೆಲಸ ಸಂಬಳದಕ್ಕಿಂತ ಈಗ ಆಧುನಿಕ ಯುಗದಲ್ಲಿ ಮಾನವೀಯ ಮೌಲ್ಯಗಳ ಜೊತೆಗೆ ಕೆಲಸ ಮಾಡಬೇಕು, ಮಾನವೀಯ ಮೌಲ್ಯಗಳ ಜೊತೆಗೆ ಸಮಾಜ ಸೇವೆ ಮಾಡಬೇಕು. ಮತ್ತೊಂದು ವಿಶೇಷತೆಯಿಂದ ಅವರು ಗ್ರ್ಯಾಜುಯೇಟ್ ಆಗ್ತಾರೆ ಇಂಥ ಸಂದರ್ಭದಲ್ಲಿ ಅಂದರೆ ಕೃತಕ ತಂತ್ರಜ್ಞಾನ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆಗೆ ತಮ್ಮ ಲೈಫನ್ನು, ಸಮಾಜದ ಲೈಫನ್ನು ಅವ್ರು ರೂಢಿ ಮಾಡಿಕೊಂಡು ಮುಂದೆ ಯಶಸ್ವಿ ಆಗಬೇಕು. ಯಾವ ವಿದ್ಯಾಸಂಸ್ಥೆ, ಯಾವ ಗುರುಗಳಿಂದ ಅವರು ವಿದ್ಯೆ ಪಡೆದಿದ್ದಾರೋ ಅವ್ರನ್ನ ಮರಿಬಾರ್ದು, ಅವ್ರ ತಂದೆ ತಾಯಿಗಳನ್ನ ನೋಡ್ಕೋಬೇಕು ಅಂತ ಹೇಳ್ತಾ ಎಲ್ರಿಗೂ ನಾನು ಶುಭ ಹಾರೈಸ್ತೀನಿ. ನೋಡಿ, ಗ್ರ್ಯಾಜುಯೇಟಿಂಗ್ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ಅವರು ಸಂವಿಧಾನದ ಮೌಲ್ಯಗಳನ್ನು ತಿಳ್ಕೋಬೇಕು. ಅವರು ಪ್ರತ್ಯೇಕವಾಗಿ ಆ ಪದವಿ ಪಡೆದೇ ಹೋಗಿರ್ಬೋದು, LLB ಪದವಿ ಪಡೆದೇ ಹೋಗಿರ್ಬೋದು. ಆದರೂ ಸಂವಿಧಾನದ ಆಶಯಗಳು, ನಮ್ಮ ಸಂವಿಧಾನದ ಆಶಯಗಳೆಂದರೆ ಪ್ರಿಯಾಂಬಲಲ್ಲಿದೆ, ಮುನ್ನುಡಿಲಿದೆ, ವಿ ದ ಪೀಪಲ್ ಆಫ್ ಇಂಡಿಯಾ. ನಾವೇನೇನೋ ನಮ್ಮ ಜನಗಳಿಗೆ ಪ್ರಾಮಿಸ್ ಮಾಡಿದ್ದೀವಿ. ಆ ಆಶಯಗಳು ತಿಳ್ಕೊಳ್ಳೋದು, ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳ ಜೊತೆಗೆ ಅವರು ಸಮಾಜದಲ್ಲಿ ಒಳ್ಳೆ ತಮ್ಮ ಲೈಫನ್ನು ರೂಢಿ ಮಾಡ್ಕೋಬೇಕು. ಸಂವಿಧಾನ ಕೇವಲ ವಕೀಲರಿಗೆ ಅಥವಾ ನ್ಯಾಯಾಧೀಶರಲ್ಲ, ಪ್ರತಿಯೊಂದು ಹೋರಾಟಕ್ಕೂ ಸಂವಿಧಾನದ ಪ್ರಕಾರವಾಗಿಯೇ ಹೋರಾಡಬೇಕು. ಹಾಗಾಗಿ ಸಂವಿಧಾನದ ಮೌಲ್ಯಗಳನ್ನು ಅವರು ಮತ್ತೊಮ್ಮೆ ಓದಿ ಅದನ್ನು ಅವರು ತಿಳ್ಕೋಬೇಕು, ಸಮಾಜದಲ್ಲಿ ಬೇರೆಯವ್ರಿಗೂ ತಿಳಿಸ್ಕೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.